ಹತ್ತನೇ ಕನ್ನಡ ರಾಜ್ಯೋತ್ಸವದ ಸುವರ್ಣ ಸಂಭ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಆಶುಭಾಷಣ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆ, ಗಾಯನ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಬಿಕ್ಕೋಡು ಹೋಬಳಿ ಘಟಕ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಿ ಮಾತನಾಡಿದ ಕಸಬಾ ಅಧ್ಯಕ್ಷ ಮಾನ ಮಂಜೇಗೌಡ, ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವ ಚಿಕ್ಕ ವಯಸ್ಸಿನಲ್ಲೇ ಮೂಡಬೇಕು. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಉನ್ನತ ಮಟ್ಟದ ವ್ಯಾಸಂಗ ಮಾಡಿದ ಕನ್ನಡ ವಿದ್ಯಾರ್ಥಿಗಳಿಗೆ ಅವರು ಉನ್ನತ ಮಟ್ಟದ ಶಿಕ್ಷಣ ಹಾಗೂ ಕೆಲಸಕ್ಕೆ ಸೇರುವ ಸಂದರ್ಭದಲ್ಲಿ ಗ್ರೇಡ್ ಅಂಕ ಸರ್ಕಾರ ವಿದ್ಯಾರ್ಥಿಗಳಿಗೆ ನೀಡುತ್ತಿದೆ. ಕನ್ನಡದ ಯಾವ ಭಾಷೆಗೂ ಸಿಗದ ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ 8 ಸಿಕ್ಕಿದೆ. ಈಗಾಗಲೇ ನಮ್ಮ ಕನ್ನಡ ಭಾಷೆಗೆ 2000 ಇತಿಹಾಸ ಇದ್ದು, ಆದಿಕವಿ ಪಂಪ ಕುವೆಂಪು ಅವರಿಂದ ಹುಟ್ಟಿದ ಈ ಭಾಷೆ ಇಂದು ಸಾಂಸ್ಕೃತಿಕ ಭಂಡಾರ ಹೊತ್ತಿದೆ ಎಂದರು. ಎಸ್ಟಿಎಂಸಿ ಅಧ್ಯಕ್ಷ ಅಬೂಬಕರ್ ಮಾತನಾಡಿ, ಕನ್ನಡಕ್ಕೆ ಧಕ್ಕೆ ಬಂದಾಗ ಹೋರಾಟ ಮಾಡಲು ನಾನು ಸದಸಿದ್ಧನಿರುತ್ತೇನೆ ಎಂದರು. ಈ ಸರ್ಕಾರಿ ಪ್ರೌಢಶಾಲೆಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುವುದಾಗಿ ತಿಳಿಸಿದರು. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮದಾಗಿದೆ ಎಂದರು. ಜೊತೆ ಯುವಕರ ಸಂಘದ ಅಧ್ಯಕ್ಷರು, ಲಯನ್ಸ್ ಸಂಸ್ಥೆ ಪದಾಧಿಕಾರಿಗಳು ಆದ ಬಸವರಾಜರವರು ಮಾತನಾಡಿ, ಇಂಥ ಗ್ರಾಮೀಣ ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೆಲಸ ನಡೆಸುತ್ತಿರುವುದು ತುಂಬಾ ಸಂತೋಷವಾಗಿದೆ. ಕನ್ನಡ ಕಟ್ಟುವ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸೋಣ. ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಸ್ಎಸ್ಎಲ್ಸಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ತರಬೇಕೆಂದು ತಿಳಿಸಿದರು. ಅಂತಹ ಸಂದರ್ಭದಲ್ಲಿ 1947 ಸ್ವತಂತ್ರ ಬಂದಾಗ ಮಲಯಾಳಿ ಮಾತನಾಡತಕ್ಕಂಥ, ತಮಿಳು ಮಾತನಾಡತಕ್ಕಂತಹ, ತುಳು ಭಾಷೆಯನ್ನು ಮಾತನಾಡತಕ್ಕಂಥ ಈ ಬೇರೆ ಬೇರೆ ಭಾಷೆಗಳನ್ನು ಆಡುವ ಜನ ಒಟ್ಟಾಗಿ ಸೇರಿದ್ರು. ಅದನ್ನ ಬೇರ್ಪಡಿಸಿ ಬಹಳ ಮುಖ್ಯವಾಗಿ ಕನ್ನಡ ಭಾಷಿಕರು ಮಾತನಾಡುವಂತಹ ತನ್ನ ಮಾತೃಭಾಷೆಯನ್ನು ಮಾಡುವ ಜನರು ಒಟ್ಟಾಗಿ ಸೇರಬೇಕು ಅನ್ನೋ ಕಾರಣದಿಂದ 1953ರಲ್ಲಿ ಒಂದು ಹೋರಾಟ ನಡೆಯುತ್ತೆ. ಅದು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಬ್ಬ ಮಹನೀಯ ಈ ಒಂದು ಭಾಷೆಯನ್ನ ಪ್ರತ್ಯೇಕ ಭಾಷೆಗೆ ವಿಭಜಿಸಬೇಕು ಅಂತ ಹೇಳಿ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ಆಗುತ್ತೆ. ಇವೆಲ್ಲ ಇತಿಹಾಸದಲ್ಲಿ ಓದಿರ್ಬೋದು ಅಥವಾ ಕನ್ನಡದಲ್ಲಿ ಓದಿರ್ಬೋದು. ವಿದ್ಯಾರ್ಥಿಗಳು ಓದಿದ್ದೀರಾ? ಕನ್ನಡ ಭಾಷಾವಾರು ಪ್ರಾಂತ್ಯಗಳ ರಚನೆ 1956ರಲ್ಲಿ ಆಗುತ್ತೆ. ಅದಾಗಕ್ ಮೊದಲು 1953ರಲ್ಲಿ ಹೋರಾಟ ಮಾಡಿ 3 ವರ್ಷಗಳ ಕಾಲ ಸತತ ಹೋರಾಟ ಮಾಡ್ತಾರೆ. ಆಂಧ್ರ ಪ್ರದೇಶದ ಪೊಟ್ಟಿ ಶ್ರೀರಾಮುಲು ಅಂತ ಅವರು ಪ್ರಾಣಾರ್ಪಣೆ ಮಾಡ್ತಾರೆ, ಅಮರನಾಥ ಉಪಸತ್ಯಾಗ್ರಹ ಕೊಡ್ತಾರೆ. ಕಾರಣ ಏನು ಅಂದ್ರೆ ಆಯಾ ಭಾಷೆಯನ್ನು ಮಾತನಾಡುವ ಜನ ಒಂದು ಪ್ರದೇಶಕ್ಕೆ ಕೂರ್ಬೇಕು, ಅವರಿಗೆ ಪ್ರಾಂತೀಯವಾದಂತಹ ಒಂದು ಜಾಗ ಪ್ರದೇಶ ಗುರುತು ಮಾಡಬೇಕು ಅಂತ. ಆಗ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗುತ್ತೆ. ಆಗ ನಾವು ಕನ್ನಡಿಗರೆಲ್ಲರೂ ಒಟ್ಟಾಗಿ ಸೇರಿ ಒಂದು ಭಾಷೆ ಅಂತ ಸ್ವೀಕರಿಸ್ತೀವಿ, ಒಂದು ನಾಡು ಅಂತ ಸ್ವೀಕರಿಸ್ತೀವಿ. ಮೈಸೂರು ರಾಜ್ಯ ಅಂತ ಹೇಳಿ 1956ರಲ್ಲಿ ಹೆಸರಾಗಿ ನಾವು 69ನೇ ಕನ್ನಡ ರಾಜ್ಯೋತ್ಸವನ್ನ ಅಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ತದನಂತರ 1973 ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ಡಿ ದೇವರಾಜ ಅರಸ್ರವರು ಇದಕ್ಕೆ ಈ ಸಂದರ್ಭದಲ್ಲಿ ಚೆನ್ನಪ್ಪ, ಕಾರ್ಯದರ್ಶಿ ಬಿಬಿ ಶಿವರಾಜ್, ಆರ್ಎಸ್ ಮಹೇಶ್, ಬಸವರಾಜ್, ಮಂಜುಳಾ, ಯುವರಾಜ್, ತಮ್ಮಣ್ಣಗೌಡ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.